ಹೈಬ್ರಿಡ್ ದಾಸವಾಳ ಆಗಿರ್ಬೋದು, ದೇಸಿ ದಾಸವಾಳ ಆಗಿರ್ಬೋದು, ನನ್ನ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಾಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಬಿಳಿ ದಾಸವಾಳ ಗಿಡ 8ರಿಂದ 9 ಹೂಗಳು ಇದರಲ್ಲಿ ಅರಳಿದೆ. ಎಲೆಗಳಿಗಿಂತ ಮೊಗ್ಗುಗಳೇ ಇದರಲ್ಲಿ ಜಾಸ್ತಿ ಇದೆ. ಈ ಗಿಡಗಳಿಗೆ ನಾನು ಏನು ಫೀಡಿಂಗ್ ಮಾಡ್ತೀನಿ, ಹೇಗೆಲ್ಲ ಆರೈಕೆ ಮಾಡ್ತೀನಿ, ಜೊತೆಗೆ ಇವತ್ತು ಒಂದು ಒಳ್ಳೆಯ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳ್ತಾ ಇದ್ದೀನಿ. 3 ರೀತಿಯ ಫರ್ಟಿಲೈಸರ್ ಜೊತೆಗೆ ಪೆಸ್ಟಿಸೈಡ್ ಕೂಡ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಇನ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮ ಗಿಡದಲ್ಲೂ ಈ ರೀತಿ ಹೂಗಳು ಬರಬೇಕು, ಎಲೆಗಳು ಲಶ್ ಗ್ರೀನ್ ಆಗಿರಬೇಕು, ಬ್ರಾಂಚಸ್ನಲ್ಲಿ ಯಾವುದೇ ರೀತಿಯ ಕೀಟ ಬಾಧೆ ಇರಬಾರ್ದು. ಬೇಸಿಗೆಯಲ್ಲಿ ಹೆಚ್ಚಿಗೆ ಕಂಡುಬರುವಂಥ ಒಂದು ಸಮಸ್ಯೆ ಏನು ಅಂತಂದರೆ ದಾಸವಾಳ ಗಿಡದಲ್ಲಿ ಮಿಲಿಬಗ್ಸ್ ಹಾಗೂ ಇರುವೆಗಳು. ಇದಕ್ಕೆ ಏನೆಲ್ಲ ಸೊಲ್ಯೂಷನನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಮ ಗಿಡದಲ್ಲೂ ಕೂಡ ಈ ರೀತಿ ಹೂಗಳು ಆಗಬೇಕು ಅಂತಂದರೆ ಗಿಡಗಳನ್ನು ಏನು ಮಾಡಿ 4ರಿಂದ 5 ಗಂಟೆಗಳ ಕಾಲ ಬಿಸಿಲು ಕೊಡಿ. ಆಮೇಲೆ ಗಿಡಗಳಿಗೆ ವಾರಕ್ಕೊಮ್ಮೆ ನೀಮ್ ಆಯಿಲ್ ಸ್ಪ್ರೇ ಮಾಡೋದನ್ನು ಯಾವತ್ತೂ ತಪ್ಪಲೇಬೇಡಿ. ಇಲ್ಲ ಅಂತಂದರೆ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದರೆ ಇರುವೆಗಳು ತಂಪಾದಂತಹ ಜಾಗಗಳನ್ನು ಹುಡ್ಕೊಂಡು ಬಂದುಬಿಟ್ಟು ಅಲ್ಲಿ ವಾಸ ಮಾಡುತ್ತೆ. ಅದರ ಜೊತೆಗೆ ಮಿಲಿಬಗ್ಸ್ಗಳನ್ನು ತಂದು ಕೂಡ ಅಲ್ಲಿ ಏನು ಮಾಡುತ್ತೆ, ಅವುಗಳು ಪ್ರೊಟೆಕ್ಷನ್ ಕೊಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಗಿಡಗಳು ಕಂಪ್ಲೀಟಾಗಿ ಒಣಗೋದಾಗಿರ್ಬೋದು, ಮೊಗ್ಗುಗಳೆಲ್ಲ ಹಾಳಾಗಿ ಉದುರೋಗೋದಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಕಂಡುಬರುತ್ತೆ. ಹಾಗಾಗಿ ಆಮೇಲೆ ಗಿಡಗಳಿಗೆ ಬೇಸಿಗೆಯಲ್ಲಿ ಯಾವುದೇ ರೀತಿ ಹೆಚ್ಚಿನ ನನ್ನ ಪ್ರಕಾರ ಕೊಡಲೇಬೇಡಿ. ಕೆಮಿಕಲ್ ಫರ್ಟಿಲೈಸರನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. DAP, ಯೂರಿಯಾ, NPK ಈ ರೀತಿಯ ಫರ್ಟಿಲೈಸರ್ಸನ್ನು ತುಂಬ ಜನ ಉಪಯೋಗ ಮಾಡ್ತಾ ಇರ್ತೀರ. ನನ್ನ ವ್ಯೂವರ್ಸ್ ಆ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಲ್ಲ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಾನಂತೂ ಹಲವಾರು ರೀತಿಯ ಫ್ರೀ ಆಫ್ ಕಾಸ್ಟ್ ಫರ್ಟಿಲೈಸರ್ಸನ್ನೇ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಆಮೇಲೆ ಗಿಡಗಳನ್ನು ಇವಾಗ ನರ್ಸರಿಯಿಂದ ತರಬೇಕು ಅಂದ್ಕೊಂಡಿದ್ರಿ, ಇವಾಗಲೇ ತೊಗೊಂಡು ಬನ್ನಿ. ಯಾಕಂತಂದರೆ ಇನ್ನು ಮುಂದೆ ಜೂನ್ನಿಂದ ಮಳೆ ಲೈಟಾಗಿ ಶುರು ಆಗುತ್ತೆ. ಆವಾಗ ನೀವು ರೀಪಾಟ್ ಮಾಡ್ಕೊಳ್ಬೋದು, ಗಿಡಗಳನ್ನು ಪ್ರೂನಿಂಗ್ ಕೂಡ ಮಾಡ್ಕೊಳ್ಬೋದು. ಇನ್ನೂ ಹಲವಾರು ರೀತಿಯ ಗಿಡಗಳ ರಿಲೇಟೆಡ್ ವಿಡಿಯೋಸ್ ಬರೋದಿದೆ. ಸೊ ವಿಡಿಯೋನ ಲೈಕ್ ಮಾಡೋದಲ್ಲದೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮಳೆಗಾಲದಲ್ಲಿ ಗಿಡಗಳ ಬಗ್ಗೆ ಒಳ್ಳೊಳ್ಳೆಯ ಟಿಪ್ಸ್ ಕೂಡ ನಾನು ಶೇರ್ ಮಾಡೋದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವತ್ತು ನೀವೆಲ್ಲ ಥಂಬ್ನೇಲ್ ನೋಡಿದ್ದೀರಾ, ಮಾವಿನ ಹಣ್ಣಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮಾವಿನಕಾಯಿ ಇವಾಗ ಸೀಸನ್ ಇದೆ. ಹಲವಾರು ಜನ ಮನೆಗಳಿಗೆಲ್ಲ ತಿನ್ನೋದಕ್ಕೆ ಅಂತ ಮಾವಿನಕಾಯಿಯನ್ನು, ನಾನು ಇಲ್ಲಿ ಮಾವಿನ ಹಣ್ಣು ಬಳಸ್ತಾ ಇಲ್ಲ, ಮಾವಿನಕಾಯಿಯನ್ನು ಬಳಸ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಗಿಡದಲ್ಲಿ ಹೂಗಳು ಅರಳಿದೆ ಅಂತಂದರೆ ನೀವು ಅದನ್ನು ನಿಮಗೆ ತೆಗೆಯೋದಕ್ಕೆ ಮನಸ್ಸಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ಆದರೂ ನೀವೇನು ಮಾಡಿ, ಸಾಧ್ಯವಾದಷ್ಟು ಡೆಡ್ ಹೆಡ್ಡಿಂಗ್ ಮಾಡಿ. ಇಲ್ಲ ಅಂತಂದರೆ ಅಲ್ಲಿ ಸೀಡ್ ಪಾಡ್ ಆಗುತ್ತೆ. ನಿಮಗೆ ಬೇಕು ಅಂತಂದರೆ ನೀವು ಬೀಜಗಳನ್ನು ಇಟ್ಕೊಳ್ಬೋದು, 1-2 ಅಷ್ಟೇ ಇಡಿ. ಇಲ್ಲ ಅಂತಂದರೆ ನಾನಂತೂ ಯಾವುದೇ ಪ್ರಕಾರದ ಬೀಜಗಳನ್ನು ಆಗೋದಕ್ಕೆ ಬಿಡಲ್ಲ. ಎಲ್ಲ ಹೂಗಳನ್ನು ಡೈಲಿ ಏನು ಮಾಡ್ತಾ ಇರ್ತೀನಿ, ತೆಗಿತಾನೇ ಇರ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡ ಸ್ಟ್ರೆಸ್ಗೆ ಒಳಗಾಗಲ್ಲ, ಗಿಡದ ಎನರ್ಜಿ ಕೂಡ ಸೇವ್ ಆಗುತ್ತೆ. ನಾವು ಹಾಕುವಂಥ ಫರ್ಟಿಲೈಸರ್ ಮತ್ತೆ ಹೆಚ್ಚು ಹೂಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಹೂಗಳನ್ನು ಹಾಗೆ ಗಿಡದಲ್ಲಿ ಬಿಟ್ರಿ ಅಂತಂದರೆ ಏನಾಗುತ್ತೆ ಅಂತಂದರೆ ಗಿಡ ಬೇರೆ ಮೊಗ್ಗುಗಳ ಜೊತೆ ಆ ಹೂವಿಗೂ ಕೂಡ ಪೋಷಕಾಂಶಗಳನ್ನು ಸಪ್ಲೈ ಮಾಡಬೇಕಾಗತ್ತೆ. ಆವಾಗ ನೆಕ್ಸ್ಟ್ ಬರುವಂಥ ಮೊಗ್ಗುಗಳಿಗೆ ಸರಿಯಾಗಿ ಪೋಷಕಾಂಶಗಳು ತಲುಪಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅರಳಿರುವಂಥ ಹೂಗಳನ್ನು ದಿನದಿಂದ ದಿನ ಪ್ರತಿನಿತ್ಯ ಅವುಗಳನ್ನು ತೆಗಿತಾ ಇರಿ. ಇದರಿಂದ ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹೊಸ ಮೊಗ್ಗುಗಳು ಬರೋದಕ್ಕೂ ಕೂಡ ಇದರಿಂದ ಏನಾಗುತ್ತೆ, ಗಿಡಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬೇಸಿಗೆಯಲ್ಲಿ ಇನ್ನೊಂದು ಏನು ಅಂತಂದರೆ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಉದುರಬಾರ್ದು ಅಂತಂದರೆ ಮಣ್ಣನ್ನು ಕಂಪ್ಲೀಟಾಗಿ ಡ್ರೈ ಮಾಡಬೇಡಿ. ಕಂಪ್ಲೀಟಾಗಿ ಮಣ್ಣು ಕಲ್ಲಾಗಿದೆ, ಅಲ್ಲಿ ನೀರಿನಂಶ ಸ್ವಲ್ಪನೂ ಇಲ್ಲ ಅಂತಂದರೆ ಆ ಗಿಡ ಏನಾಗುತ್ತೆ, ಆಘಾತಕ್ಕೊಳಗಾಗುತ್ತೆ. ಆವಾಗ ಮೊಗ್ಗುಗಳನ್ನು ಉದುರಿಸೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ತೇವಾಂಶ ಒಂದು 20-30% ಆದರೂ ನಿಮ್ಗೆ ನೀರನ್ನು ಡೈಲಿ ಹಾಕೋದಕ್ಕಾಗ್ತಾ ಇಲ್ಲ ಅಂತಂದರೆ ತೇವಾಂಶವನ್ನು ಏನು ಮಾಡಿ, ಮೇಂಟೈನ್ ಮಾಡಿ. ಅದರಿಂದ ಏನಾಗುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹೂಗಳು ಕೂಡ ಮೊಗ್ಗುಗಳು ಕೂಡ ಉದುರಲ್ಲ. ನೆಕ್ಸ್ಟ್ ಬರುವಂಥದ್ದು, ಇವಾಗ ಹೆಚ್ಚಿಗೆ ಯಾವುದೇ ರೀತಿಯ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ಫರ್ಟಿಲೈಸರ್ ಏನು ಅಂತಂದರೆ ನೋಡಿ, ಈ ರೀತಿ ಒಂದು ರಾವ್ ಮ್ಯಾಂಗೋ, ಹಸಿಯಾಗಿರುವಂಥ ಮಾವಿನಕಾಯಿಯನ್ನು ತೊಗೊಳ್ಳಿ. ಇದನ್ನು ನಮ್ಮ ಕಡೆ ಎಲ್ಲ ಆಡು ಭಾಷೆಯಲ್ಲಿ ಗೋವಾ ಮಾವಿನಕಾಯಿ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಕಡೆ ಎಲ್ಲ ಏನು ಕರೀತಾರೆ ಅಂತ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ. ನೋಡಿ, ಈ ರೀತಿ ಹಸಿಯಾಗಿರುವಂಥದ್ದು. ನೀವು ಹಣ್ಣಾಗಿರುವಂಥ ಮಾವಿನಕಾಯಿ ಸಿಪ್ಪೆಯನ್ನು ತೊಗೋಬೇಕಾ ಬೇಡವಾ ಅಂತ ಕೇಳಿದ್ರೆ ತೊಗೊಳ್ಬೋದು. ಆದರೆ ಅಲ್ಲಿ ಸಿಹಿ ಅಂಶ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಏನಾಗ್ಬೋದು, ಇರುವೆಗಳು ಇನ್ನಷ್ಟು ಬಂದು ಮನೆ ಮಾಡ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಹಸಿಯಾಗಿರುವಂಥ ಮಾವಿನ ಹಣ್ಣನ್ನೇ ತೊಗೊಳ್ಳಿ.
ಈ ಮಾವಿನಕಾಯಿ ಸಿಪ್ಪೆಯಲ್ಲಿ ಗಿಡಗಳ ಆರೋಗ್ಯಕರ ಬೆಳವಣಿಗೆಗೆ ಬೇಕಾಗಿರುವಂಥ ಹೆಚ್ಚು ಹೂ ಬಿಡಲು ಬೇಕಾಗುವಂಥ ಹಲವಾರು ಪೋಷಕಾಂಶಗಳು ಇದರಲ್ಲಿ ಇರುತ್ತೆ. ಮುಖ್ಯವಾಗಿರುವಂಥ ಪೋಷಕಾಂಶಗಳು ಯಾವುದು ಅಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್. ನೋಡಿ, ನಾನಿಲ್ಲಿ ಮಾವಿನ ಹಣ್ಣನ್ನು ತುರಿದು ತೊಳೆದ ನಂತರ ಆ ಒಂದು ಏನು ನೀರು ಬಂದಿರುತ್ತಲ್ಲ ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅತಿಯಾಗಿರುವಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ, ಪೊಟ್ಯಾಷಿಯಮ್ ಇದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಪೊಟ್ಯಾಷಿಯಮ್ ಏನಿದೆಯಲ್ಲ ಇದು ಬೇರುಗಳನ್ನು ಗಟ್ಟಿ ಮಾಡುತ್ತೆ. ಮುಖ್ಯವಾಗಿ ಹೂವು, ಕಾಯಿ, ಹಣ್ಣು ಬಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಇದರಲ್ಲಿ ಫಾಸ್ಫರಸ್ ಇರೋದರಿಂದ ಗಿಡದ ಬೇರುಗಳು ಆಳವಾಗಿ ಬಲವಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು 4 ಲೀಟರಷ್ಟು ನೀರನ್ನು ತಗೊಂಡು ಆ ಏನು ಮಾವಿನಕಾಯಿ ತುರಿದಿದ್ನಲ್ಲ ಆ ನೀರನ್ನು 1 ಲೀಟರ್ನಷ್ಟು ಇದರಲ್ಲಿ 1 ರಿಂದ 2 ಲೀಟರ್ನಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಇದು ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಡೈಲ್ಯೂಟ್ ಮಾಡ್ಕೊಳ್ಳಿ. 5 ಲೀಟರ್ ನೀರಿನಲ್ಲಿ ಒಂದು 2 ಲೀಟರ್ ನೀವು ಏನು ಮಾಡ್ಬೋದು, ಈ ತೊಳೆದಿರುವಂಥ ನೀರನ್ನು ಬಳಸ್ಕೊಳ್ಬೋದು. ಇವಾಗ ನಾನು ಮಾವಿನಕಾಯಿಯಿಂದನೇ ಜಾಮ್ ಎಲ್ಲ ಮಾಡ್ತೀನಲ್ಲ ಮನೆಯಲ್ಲಿ, ಹಾಗಾಗಿ ಈ ಒಂದು ಮಾವಿನಕಾಯಿನ ಸ್ವಲ್ಪ ಹುಳಿ ಇದ್ದರೆ ಅದನ್ನು ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಸ್ವಲ್ಪ ಬೆಲ್ಲ ಆಗಿರ್ಬೋದು, ಶುಗರ್ ಆಗಿರ್ಬೋದು ಕಡಿಮೆ ನಾವು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ತೊಳೆದಿರುವಂಥ ನೀರನ್ನು ಕೂಡ ನೀವು ಇಲ್ಲಿ ಗಿಡಗಳಿಗೆ ಹಾಕ್ಬೋದು. ನೀವು ಒಂದು ವೇಳೆ ಮಾವಿನಕಾಯಿ ಮೇಲಿನ ಸಿಪ್ಪೆಯನ್ನು ಪೀಲ್ ಆಫ್ ಮಾಡಿ, ಇವಾಗ ಆಲೂಗಡ್ಡೆ ಎಲ್ಲ ಪೀಲ್ ಮಾಡ್ತೀವಲ್ಲ ಆ ರೀತಿ ಪೀಲ್ ಮಾಡಿ ಜಸ್ಟ್ ನೀವು ಕಾಯಿಯನ್ನು ಮಾತ್ರ ತೊಳಿತಾ ಇದ್ದರೆ ಆ ನೀರನ್ನು ಕೂಡ ನೀವೇನು ಮಾಡ್ಬೋದು, ಗಿಡಗಳಿಗೆ ಹಾಕ್ಬೋದು. ಮಲ್ಲಿಗೆ, ಗುಲಾಬಿ, ದಾಸವಾಳ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ನೀವು ಏನು ಮಾಡ್ಬೋದು, ಈ ನೀರನ್ನು ಬಳಸ್ಕೊಳ್ಬೋದು. ಜೊತೆಗೆ ಇದರಲ್ಲಿ ಲಘು ಪೋಷಕಾಂಶಗಳು ಅಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಿರುವಂಥ ಕ್ಯಾಲ್ಶಿಯಂ ಇದೆ. ಇದು ಗಿಡದ ಜೀವಕೋಶಗಳ ಗೋಡೆಯನ್ನು, ಸೆಲ್ ವಾಲ್ಸ್ ಏನಿರುತ್ತಲ್ಲ ಅದನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ನೀರನ್ನು ನೀವು ಟೊಮೆಟೊ, ಮೆಣಸಿನಕಾಯಿ ಮುಂತಾದ ತರಕಾರಿ ಗಿಡಗಳಿಗೂ ಕೂಡ ಕೊಡೋದ್ರಿಂದ ಆ ಕಾಯಿಗಳು ಏನಾಗಲ್ಲ, ಕೊಳೆಯೋ ರೋಗವನ್ನು ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಗಿಡಗಳು ಹಸಿರಾಗಿರಲು ಕಾರಣವಾದಂಥ ಕ್ಲೋರೋಫಿಲ್ ಉತ್ಪಾದನೆಗೆ ಇದು ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿ ನಾನು ಏನು ಮಾಡಿದ್ದೀನಿ, ಮಾವಿನಕಾಯಿ ಏನಿರುತ್ತಲ್ಲ ಅದರ ಸ್ಕಿನ್ನನ್ನು, ಅದರ ಒಂದು ಸಿಪ್ಪೆಯನ್ನು ಪೀಲ್ ಆಫ್ ಮಾಡಿ ಅದನ್ನು 1 ದಿನಗಳವರೆಗೆ ನೆನೆಸೋದಕ್ಕೆ ಇಟ್ಟಾಗ ಎಷ್ಟು ಡಾರ್ಕ್ ಆಗಿರುವಂಥ ಒಂದು ಫರ್ಟಿಲೈಸರ್ ರೆಡಿಯಾಗಿದೆ ನೋಡ್ಬೋದು. ಇದನ್ನು ಕೂಡ ನೀವು ಗಿಡಗಳಿಗೆ ಕೊಡ್ಬೋದು. ಇದನ್ನು ನೋಡಿ, ನಾನು ಅರ್ಧ ಲೀಟರ್ನಷ್ಟು ಈ ಮಾವಿನಕಾಯಿ ಸಿಪ್ಪೆಯನ್ನು ನೆನೆ ಇಟ್ಟಿರುವಂಥ ನೀರಿನಲ್ಲಿ ಇನ್ನರ್ಧ ಲೀಟರ್ ಅಂತಂದರೆ ಅರ್ಧ ಲೀಟರ್ ಫರ್ಟಿಲೈಸರ್ನಲ್ಲಿ ಇನ್ನರ್ಧ ಲೀಟರ್ ನಾರ್ಮಲ್ ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಹಚ್ಚ ಹಸಿರಾಗಿರುತ್ತೆ. ಜೊತೆಗೆ ಇದರಲ್ಲಿ ನಾನು ಯಾವುದಾದ್ರೂ ಒಂದು ಕಾಫಿ ಪೌಡ್ರ್, ಬ್ರೂ ಆಗಿರ್ಬೋದು, ನೆಸ್ಕೆಫೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕಾಫಿ ಪೌಡ್ರನ್ನು ನೀವು 1 ಚಮಚದಷ್ಟು ಮಿಕ್ಸ್ ಮಾಡಿ ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ, ಕಾಂಡದ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡ ಲಶ್ ಗ್ರೀನ್ ಆಗಿ ಕಾಣುತ್ತೆ. ಗಿಡದ ಎಲೆಗಳು ಮಿಂಚುತ್ತೆ. ಅಷ್ಟು ಚೆನ್ನಾಗಿ ಇದು ಗಿಡಗಳಿಗೆ ಒಂದು ಮೆಗ್ನೀಷಿಯಮನ್ನು ಒದಗಿಸುತ್ತೆ. ಇದರಲ್ಲಿ ಮೆಗ್ನೀಷಿಯಂ ಇರೋದರಿಂದ ಗಿಡಗಳು ಸೂರ್ಯನ ಬೆಳಕಿನಿಂದ ಚೆನ್ನಾಗಿ ಆಹಾರ ತಯಾರು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದರಲ್ಲಿ ಸೋಡಿಯಂ ಮತ್ತು ತಾಮ್ರ ಎರಡೂ ಇರೋದರಿಂದ ಗಿಡದ ಸಂಪೂರ್ಣ ಬೆಳವಣಿಗೆಯ ಪ್ರಕ್ರಿಯೆಗಳಿಗೆ ಸಣ್ಣ ಪ್ರಮಾಣದಲ್ಲಿ ನೆರವಾಗೋದಲ್ಲದೆ ಜೀವಸತ್ವಗಳು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಹೆಚ್ಚಾಗಿರೋದ್ರಿಂದ, ಯಾವುದು ಅಂತಂದರೆ ವಿಟಮಿನ್ ಸಿ, ವಿಟಮಿನ್ ಎ ಇರೋದರಿಂದ ಗಿಡಗಳಿಗೆ ಒಂದು ರೀತಿಯ ರಕ್ಷಣಾ ಕವಚದಂತೆಯೂ ಕೆಲಸ ಮಾಡುತ್ತೆ. ಹವಾಮಾನ ಬದಲಾವಣೆ, ಕೀಟಗಳ ಬಾಧೆಯಿಂದ ಗಿಡಗಳು ಬೇಗನೆ ಒಣಗಿ ಹೋಗದಂತೆ ತಡೆಯುವಂಥ ಶಕ್ತಿ ಈ ಒಂದು ಮಾವಿನಕಾಯಿಯ ಸಿಪ್ಪೆಯಲ್ಲಿ ಇರುವಂಥ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಒಳಗೊಂಡಿದೆ. ಹಾಗಾಗಿ ಜೊತೆಗೆ ಇದು ಸಾವಯವ ಕಾರ್ಬನ್ ಅಂತಂದರೆ ಆರ್ಗ್ಯಾನಿಕ್ ಕಾರ್ಬನ್ ಇರುವಂಥ ಒಂದು ಅಂಶ ಈ ಮಾವಿನಕಾಯಿಯಲ್ಲಿರೋದ್ರಿಂದ ಇದು ಮಣ್ಣಿನಲ್ಲಿರುವಂಥ ಉಪಯುಕ್ತ ಬ್ಯಾಕ್ಟೀರಿಯಾಗಳಿಗೆ ಅಂತಂದರೆ ಮಣ್ಣಿನಲ್ಲಿರುವಂಥ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆಯ ಆಹಾರದಂತೆ ಕೆಲಸ ಮಾಡುತ್ತೆ. ಇದರಿಂದ ಮಣ್ಣಿನ ಫರ್ಟಿಲಿಟಿ ಅಂತಂದರೆ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಇದನ್ನು ಶಾರ್ಟಾಗಿ ಹೇಳಬೇಕು ಅಂತಂದರೆ, ನೀವು ಮಾರ್ಕೆಟಲ್ಲಿ ತರುವಂಥ ಯಾವುದೇ ಕೆಮಿಕಲ್ ಗೊಬ್ಬರಗಳಿಗಿಂತ ಮನೆಯಲ್ಲೇ ಫ್ರೀ ಆಫ್ ಕಾಸ್ಟ್ ನೈಸರ್ಗಿಕವಾಗಿ ಲಿಕ್ವಿಡ್ ಫರ್ಟಿಲೈಸರನ್ನು ಗಿಡಗಳಿಗೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ನೀವೇನು ಮಾಡ್ಬೋದು, ಇದನ್ನು ಬಳಸ್ಕೊಳ್ಬೋದು. ಈ ಒಂದು ಮಾವಿನಕಾಯಿ ಸಿಪ್ಪೆಯ ಲಿಕ್ವಿಡ್ ಇದ್ದರೆ ನೀವು 4 ರಿಂದ 5 ದಿನಗಳಿಗೊಮ್ಮೆ ಸ್ವಲ್ಪ ಹೆಚ್ಚಿಗೆ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಆರೋಗ್ಯಕರವಾಗಿ ಬೆಳೆಯುತ್ತೆ. ಗಿಡದ ಮೇಲೆ ಯಾವುದೇ ರೀತಿಯ ಫಂಗಸ್ ಆಗಿರ್ಬೋದು, ಕೀಟಗಳಾಗಿರ್ಬೋದು, ಇರುವೆಗಳಾಗಿರ್ಬೋದು ಬರಲ್ಲ. ಯಾಕಂತಂದರೆ ಇದು ಸ್ವಲ್ಪ ಹುಳಿ ಅಂಶ ಹೊಂದಿರೋದ್ರಿಂದ ಗಿಡಗಳ ಒಂದು ಬೆಳವಣಿಗೆ ಏನು ಹೆಚ್ಚಿಗೆ ಅಟ್ಯಾಕ್ ಮಾಡುತ್ತಲ್ಲ ಅದು ಕಂಟ್ರೋಲಿಗೆ ಬರುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಅದು ಸಂಪೂರ್ಣವಾಗಿ ಕಡಿಮೆ ಕೂಡ ಆಗ್ಬೋದು. ಜೊತೆಗೆ ನೋಡಿ, ನೀವು ಈ ರೀತಿಯ ಸಿಪ್ಪೆಯನ್ನು ಒಂದು ಡಬ್ಬದಲ್ಲಿ, ಪ್ಲಾಸ್ಟಿಕ್ ಆಗಿರ್ಬೋದು, ಬಕೆಟ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ 1 ಹಿಡಿಯಷ್ಟು, 1-2 ಹಿಡಿಯಷ್ಟು ಮಾವಿನಕಾಯಿ ಸಿಪ್ಪೆ, 1-2 ಹಿಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕಿ, ಇದ್ರ ಜೊತೆಗೆ ಈರುಳ್ಳಿ ಸಿಪ್ಪೆ ಇವನ್ನು ಹಾಕಿ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ NPK, ಫಾಸ್ಫರಸ್, ಪೊಟ್ಯಾಷಿಯಂ, ನೈಟ್ರೋಜನ್ ಸಿಗೋದಲ್ಲದೆ ಗಿಡದ ಬೇರುಗಳು ಹೆಲ್ದಿಯಾಗಿ ಬೆಳೆಯುತ್ತೆ. ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ನಿರ್ಮೂಲನೆ ಆಗುತ್ತೆ. ನೋಡಿ, ನಾನಿಲ್ಲಿ 1 ಹಿಡಿಯಷ್ಟು ಈರುಳ್ಳಿ ಸಿಪ್ಪೆ, 1-2 ಹಿಡಿಯಷ್ಟು ಬೆಳ್ಳುಳ್ಳಿ ಸಿಪ್ಪೆ, 1-2 ಹಿಡಿಯಷ್ಟು ಮಾವಿನಕಾಯಿ ಸಿಪ್ಪೆ ಜೊತೆಗೆ 1-2 ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ಹಾಕಿ ಇದರಲ್ಲಿ 1-2 ಲೀಟರ್ನಷ್ಟು ನೀರು ಹಾಕಿ ಒಂದು ದಿನ
ಹೆಚ್ಚಿಗೆ ಏನು ಬೇಡ, ಒಂದು ದಿನ ಇದನ್ನು ನೆನೆಸಿ ನೀವು ನೆಕ್ಸ್ಟ್ ಡೇ ಏನು ಮಾಡ್ಬೋದು, ಕೇವಲ ಸಿಪ್ಪೆಯನ್ನು ತೆಗೀರಿ. ಕೆಳಗಡೆ ಕೂತ್ಕೊಂಡಿರುವಂಥ ಟೀ ಪೌಡ್ರನ್ನು ಏನು ರಿಮೂವ್ ಮಾಡೋದು ಬೇಡ, ಸಿಪ್ಪೆಯನ್ನು ಮಾತ್ರ ತೆಗೆದು ಗಿಡಗಳಿಗೆ 1:2 ಅಥವಾ 1:4 ರೇಷಿಯೋನಲ್ಲಿ ನೀರನ್ನು ಮಿಕ್ಸ್ ಮಾಡಿ ನಿಮಗೆ ಹೇಗೆ ಗಿಡದ ಬೆಳವಣಿಗೆಯನ್ನು ನೋಡ್ಕೊಂಡ್ಬಿಟ್ಟು ಗಿಡಗಳಿಗೆ ನೀವು ಇದನ್ನು ಫೀಡಿಂಗ್ ಕೂಡ ಮಾಡ್ಬೋದು. ಜೊತೆಗೆ ನೀವು ಇದನ್ನು ಮಾವಿನಕಾಯಿ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಒಂದು 10 ನಿಮಿಷ ನೀರಲ್ಲಿ ಕುದಿಸಿ ಅದನ್ನು ಜರಡಿ ಹಿಡ್ಕೊಂಡು ಸೋಸ್ಕೊಂಡ್ಬಿಟ್ಟು ಅದನ್ನು ಕೂಡ ಗಿಡಗಳಿಗೆ 1:2 ಅನುಪಾತದಲ್ಲಿ ಗಿಡದ ಬೇರಿಗಳಿಗೂ ಹಾಕ್ಬೋದು ಹಾಗೂ ಗಿಡದ ಎಲೆಗಳ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಸ್ಪೆಷಲಿ ಈ ಒಂದು ಫರ್ಟಿಲೈಸರನ್ನು ನೀವು ಹೂವಿನ ಗಿಡಗಳಾಗಿರುವಂಥ ಗುಲಾಬಿ, ದಾಸವಾಳ ಮತ್ತು ತರಕಾರಿ ಗಿಡಗಳಿಗೆ ಉಪಯೋಗಿಸೋದ್ರಿಂದ ಆ ಗಿಡದಲ್ಲಿ ಹೂಗಳನ್ನು ನೀವು ಹೆಚ್ಚಿಗೆ ಕಾಣ್ಬೋದು. ಜೊತೆಗೆ ಇದು ಆ್ಯಸಿಡಿಕ್ ಕಂಟೆಂಟ್ ಅಂತಂದರೆ ಹುಳಿ ಅಂಶವನ್ನು ಹೊಂದಿರೋದ್ರಿಂದ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಮಣ್ಣನ್ನು ಆ್ಯಸಿಡಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಮಣ್ಣಿನಲ್ಲಿ ಯಾವುದೇ ರೀತಿಯ ಇರುವೆಗಳು ಮನೆ ಮಾಡದಂತೆ ತಡೆಯುತ್ತೆ. ಇದು ತುಂಬಾ ಹುಳಿಯಾಗಿರೋದ್ರಿಂದ ನಿಂಬೆಹಣ್ಣಿನಂತೆ ಕೆಲಸ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ, ಎಲೆಗಳು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ, ಹೂಗಳಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ, ಕಾಪರ್, ಐರನನ್ನು ಒದಗಿಸೋದ್ರಿಂದ ಬ್ರಾಂಚಸ್ ಕೂಡ ಗಟ್ಟಿಯಾಗುತ್ತೆ, ಎಲೆಗಳು ಸ್ಟ್ರಾಂಗ್ ಆಗುತ್ತೆ. ಸೂರ್ಯನ ಕಿರಣವನ್ನು ಹೆಚ್ಚಿಗೆ ಪಡ್ಕೊಂಡ್ಬಿಟ್ಟು ಹೆಚ್ಚಿಗೆ ಆಹಾರವನ್ನು ತಯಾರಿಸಿ ಗಿಡಗಳು ಸಂಪೂರ್ಣವಾಗಿ ಚೆನ್ನಾಗಿ ಬೆಳೆಯೋದಕ್ಕೆ, ಓವರಾಲ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಗಿಡಗಳಿಗೆ ಮಾವಿನಕಾಯಿ ಸಿಪ್ಪೆಯಿಂದ ಯಾವ ರೀತಿಯ ಫರ್ಟಿಲೈಸರನ್ನು, ಪೆಸ್ಟಿಸೈಡನ್ನು ರೆಡಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಟಿವ್ ಆಗಿದೆ. ಇದನ್ನು ನಾನು ಎಲ್ಲ ರೀತಿಯ ಹೂವಿನ, ತರಕಾರಿ ಗಿಡಗಳಿಗೆ ಬಳಸ್ತಾ ಇದ್ದೀನಿ. ನೀವು ಕೂಡ ಬಳಸಿ ನೋಡಿ. ಸೀಸನ್ ಮುಗಿಯೋದ್ರೊಳಗೆ ನಿಮ್ಮ ಗಿಡಗಳಿಗೂ ಕೂಡ ಮಾವಿನ ಹಣ್ಣನ್ನು ತಿನ್ನಿಸಿ, ಮಾವಿನಕಾಯಿ ಸಿಪ್ಪೆಯನ್ನು ಫೀಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.